ಏನು ಗೊತ್ತಾ, ನಿನ್ನೆ ಊರಿಗೆ ಹೋಗಿದ್ದೆ, ನಮ್ಮೂರಿಗೆ ಅಮ್ಮ ಮನೆಗೆ. ಸೊ ಎಷ್ಟು ಬಿಸಿಲು ಮತ್ತು ಆ ಡ್ರೈನೆಸ್ ಅಂತಂದರೆ ಸ್ಕಿನ್ನೆಲ್ಲ ಫುಲ್ ಡ್ರೈ. ಅಂದರೆ ನೋಡಲಿಕ್ಕೆ ಏನಾಗಿದೆ, ಓಕೆ ಇದೆ, ಆದರೆ ನನಗೆ ಫೀಲ್ ಅದು ತುಂಬ ಡ್ರೈ ಅನ್ನಿಸ್ತಾ ಇದೆ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ, ವಾಟರ್ಗೆ ಸ್ವಲ್ಪ ಐಸ್ ಕ್ಯೂಬ್ಗಳನ್ನ ಹಾಕಿ ಅದನ್ನು ನಾವು ಕೋಲ್ಡ್ ಮಾಡಿ, ಅಂದರೆ ತಣ್ಣಗೆ ಮಾಡಿ, ಆನಂತರ ಅದನ್ನು ಫೇಸ್ನ ಡಿಪ್ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಓಕೆ, ಒಂದು ಐಸ್ ಕ್ರೀಮ್ ಬ್ಯಾಲೆನ್ಸ್ ಇದೆ, ಇನ್ನೂ ತಿಂತಿಲ್ಲ, ತಿನ್ನುವ ಆಮೇಲೆ. ಓಕೆ, ನೆಕ್ಸ್ಟ್ ಐಸ್ ಕ್ಯೂಬ್ ಸ್ವಲ್ಪ ಕಡಿಮೆ ಉಂಟು, ಇದೆಲ್ಲ ರೂಮಲ್ಲಿ ಹೋಗಿ ಮಾಡುವ. ಓಕೆ, ವೆಯ್ಟ್. ತುಂಬ ನೀರು ಜಾಸ್ತಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಗೆಯುವ. ನಮಗೆ ಫೇಸ್ ರಿಪ್ ಆಗೋ ಹಾಗಷ್ಟಿದ್ರೆ ಸಾಕಾಗುತ್ತೆ. ಏನು ಗೊತ್ತಾ, ನನ್ನ ರೂಮ್ ಟೇಬಲ್ ಅಥವಾ ನನ್ನ ರೂಮ್ನ ಫಸ್ಟ್ ಟೈಮ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಓದಬೇಕು ಅಂತ ಇಟ್ಟಿರೋಂಥ ಬುಕ್ಕು. ನಾನು ಸೆಲ್ಫಿ ವಿಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ನಿಮಗೆ ತುಂಬ ಡೀಟೇಲ್ಡಾಗಿ ಅದು ಗೊತ್ತಾಗ್ತಿಲ್ಲ. ನಾನು ಆಮೇಲೆ ಬೇರೆ ವಿಡಿಯೋ ಮಾಡಿದಾಗ ಹೇಳ್ತೆ. ಈ ವಿಡಿಯೋನ ಯಾವುದೇ ಥರ ಎಡಿಟಿಂಗ್ ಇಲ್ಲದೇ ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಮೀನ್ಸ್ ನೋ ಫಿಲ್ಟರ್, ನೋ ಎಡಿಟಿಂಗ್, ನಥಿಂಗ್, ಇಸ್ ಟೋಟಲಿ ಫುಲ್ ನ್ಯಾಚುರಲ್. ಮೊನ್ನೆ ಬೊಕ್ಕೆ ಗಿಫ್ಟ್ ಕೊಟ್ಟಿದ್ದೆ ವೇದಶ್ರೀಗೆ. ಅದು ಅದರೊಳಗಡೆ ಒಂದು ಇದೆಲ್ಲ ಹಾಕಿರ್ತಾರೆ ಗೊತ್ತಾ, ಗ್ರೀನಿ. ಅದು ಹೋದ್ಮೇಲೆ ಏನು ಅನಿಸುತ್ತೆ, ಒಂಥರ ಬೇಡ ಬಿಸಾಕುವ ಅನ್ನೋ ಫೀಲ್ ಬರುತ್ತೆ. ಆದರೆ ನಾನು ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಈ ರೀತಿ ಮಾಡಿ ಇಟ್ಟಿದ್ದೇನೆ. ಓಕೆ, ಸ್ಕಿನ್ ಡ್ರೈ ಕಾಣಿಸ್ತಿದೆಯಾ? ಸಿ ಎಷ್ಟು ಡ್ರೈ ಆಗಿದೆ. ಈಗ ನೋಡುವ, ಡಿಪ್ ಆದಮೇಲೆ ತೋರಿಸ್ತೀನಿ. ಪ್ಯೂರ್ಲಿ ನ್ಯಾಚುರಲ್ ಇದೆ ಸ್ಕಿನ್ ನಂದು. ಬೆಳಗ್ಗೆ ಎದ್ದಾಗ ಏನಿದೆ ಆ ರೀತಿ. ಬಟ್ ಏನು ಕರೆಕ್ಷನ್ ಅಂದರೆ, ನಾನು ಲಿಪ್ಸ್ಟಿಕ್ ಹಾಕ್ತೇನೆ ಆಯಿತಾ. ಲಿಪ್ಸ್ಟಿಕ್ ಇಲ್ಲದೆ ನಾನು ಎಂತ ಸಹ ಮಾಡಲ್ಲ. ಒಂದು ಮಾತು ಇಲ್ಲ, ನಾವು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತಂದರೆ ನಮಗೆ ಖುಷಿ ಸಿಗುತ್ತೆ, ಅಥವಾ ಇನ್ನು ಹುರುಪು ಮೋಟಿವ್ ಜಾಸ್ತಿ ಆಗುತ್ತೆ ಏನೇ ಮಾಡಲಿಕ್ಕೂ. ಹೌದು ತಾನೆ? ಹಾಗೆ ಜಿಮ್ಗೂ ಅಷ್ಟೇ, ನಾನು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತೇನೆ, ಮೀನ್ಸ್ ಪರ್ಫ್ಯೂಮ್ ಫ್ರೆಶ್ ಆಗಿ ಹೋಗ್ತೇನೆ. ಹೇಗೂ ಬಂದು ಸ್ನಾನ ಮಾಡ್ತೀವಲ್ಲ ಬಿಡು ಅಂತ ಹೇಗೇಗೋ ಹೋಗಲ್ಲ. ಎಷ್ಟು ಕೆಟ್ಟದಾಗ ಕಾಣಿಸ್ತಾ ಇದ್ದೀನಿ ಅಲ್ಲ. ಓಕೆ, ಏನು ಗೊತ್ತಾ, ಇದು ಆಯಿಲಿ ಆಗಿರೋದು. ಆಯಿಲಿ ಅಲ್ಲ, ಇದು ನಮ್ಮಮ್ಮ ನಿನ್ನೆ ಕಾಮನ್ನಾಗಿ ಕುಂಕುಮ ಕೊಡುವಾಗ ನಿಮ್ಮ ನೆತ್ತಿ ತಣ್ಣಾಗಿರಲಿ ಅಂತ ಹಿಂದಿನ ಕಾಲದಲ್ಲಿ ಎಣ್ಣೆ ಹಚ್ಚುತ್ತಾರೆ. ಅಂದರೆ ನನ್ನ ಮಗಳು ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅಂತ. ಅಂದರೆ ಯಾಕೆ ತಣ್ಣಗಿರಲಿ ಅಂತಂದರೆ ಅದು ತುಂಬ ಮೀನಿಂಗ್ ಇದೆ. ಆ ರೀತಿ ಎಣ್ಣೆ ಹಾಕಿದ್ದು. ಎಣ್ಣೆ ಹಾಕುವಾಗ ಹಾಗೆ ಉಜ್ಜಮ್ಮ ಸ್ವಲ್ಪ ಅಂತ ಅಂದೆ. ಅಯ್ಯೋ, ನೀನು ಎಣ್ಣೆನೇ ಹಾಕೋದಿಲ್ಲ ಅಲ್ವಾ, ಅದು ಎಣ್ಣೆ ಹಾಕೊಳ್ಳಿ. ಎಂಥದ್ದು ಹರಳೆಣ್ಣೆನ ನಮ್ಮ ಕಡೆ ಕೈ ಎಣ್ಣೆ ಅಂತೀವಿ. ಕೈ ಎಣ್ಣೆ ಹಾಕೋ ತಲೆಗೆ ಹಾಗೆ ಹೀಗೆ ಅಂತೆಲ್ಲ ಅಂತಂದರು. ಮತ್ತು ಅಮ್ಮ ಅಂತ ಅಂದ ತಕ್ಷಣ ನೆನಪಾಯಿತು, ಇರಿ ಇನ್ನೊಂದೇನು ತೋರಿಸ್ಬೇಕು. ನಮ್ಮಮ್ಮ ಕೊಟ್ಟಿದ್ದು ಎಷ್ಟು ಖುಷಿ ಆಗುತ್ತೆ ಆಯಿತಾ. ಮೊಬೈಲ್ ಪ್ಲೀಸ್ ಮಾಡು ಒಂದು ಕಡೆ. ನಮ್ಮಮ್ಮ ಯಾವಾಗಾದ್ರೂ ಈ ರೀತಿ 100, 200 ಅಥವಾ ಎಷ್ಟೇ ಅವ್ರು ಎಷ್ಟು ಕೊಟ್ಟರು ಐ ಹ್ಯಾಪಿ. ಕೊಟ್ಟರೆ ಅದನ್ನು ನಾನು ಖರ್ಚು ಮಾಡೋದಿಲ್ಲ, ಹಾಗೆ ಇಟ್ಟಿರ್ತೀನಿ. ಯಾವುದಾದ್ರೂ ಇಂಪಾರ್ಟೆಂಟ್ ವರ್ಕ್ ಅಂತ ಶುರು ಮಾಡ್ತೀನಲ್ಲ, ಅಥವಾ ಯಾವುದಕ್ಕೆ ಏನೇ ಮಾಡ್ತೀನಿ, ಯಾವುದೋ ಒಂದು ಬಿಸ್ನೆಸ್ ಆಗ್ಬೋದು ಅಥವಾ ಏನೇ ಒಂದು ತೊಗೊತೀನಿ ನನಗೆ ಪರ್ಮನೆಂಟ್ ಇದ್ದು ಅಂತ ಅನಿಸುತ್ತಲ್ಲ, ಆವಾಗಷ್ಟೇ ನಾನು ಇದನ್ನು ಬಳಸೋದು. ನಾನು ತುಂಬ ಪರ್ಸ್ನಲಾಗಿ ಇಷ್ಟಪಟ್ಟು ಯಾರೇ ಅಮ್ಮ ಅಪ್ಪ
ಸ್ವಲ್ಪ ಅಳು ಫೀಲ್ ಬರ್ತಾ ಇದೆ. ಕೊಟ್ಟರೆ ಆ ರೀತಿ ಇಟ್ಕೊತೀನಿ. ನನ್ನ ಲೈಫಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ ಏನೇ ಕೊಟ್ಟರು, ಈವನ್ ನಾನು ರಾಖಿ ಕಟ್ತೇನೆ ನನ್ನ ಬ್ರದರ್ಸ್ಗೆ, ರಾಖಿ ಹಬ್ಬದ ಟೈಮ್ಗೆ ಇಯರ್ಲಿ ಒನ್ಸ್ ಅವರು ನಮ್ಮಲ್ಲಿ 500 1000 ಈ ರೀತಿ ಕೊಡ್ತಿರ್ತಾರೆ. ಆ ದುಡ್ಡನ್ನು ಅಷ್ಟೇ ನಾನು ಖರ್ಚು ಮಾಡಲ್ಲ, ಹಾಗೆ ಇಟ್ಟು ಆ ದುಡ್ಡಿಂದ ಏನಾದರೂ ತಗೊತೇನೆ. ಅಂದರೆ ಮೀನ್ಸ್ ಅದು ಮೆಮೊರೇಬಲ್ ಆಗಿರಬೇಕು, ಆ ರೀತಿದು ಕೆಲಸಗಳನ್ನ ಮಾಡ್ತೀನಿ. ಹಾಗೆ ಆಲ್ರೆಡಿ 5 ಮಿನಿಟ್ಸ್ ವೀಡಿಯೋ ಆಗಿದೆ, ಎಡಿಟ್ ಬೇರೆ ಮಾಡಲ್ಲ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ನಮ್ಮಮ್ಮ ಕುಳ್ಳಿ. ಓಕೆ, ಈಗ ವಾಟರ್ ರೆಡಿ ಉಂಟು. ಇದಕ್ಕೆ ಐಸ್ ಕ್ಯೂಬ್ ಇಷ್ಟಿದೆ ಆಯಿತಾ, ಇಷ್ಟನ್ನು ಹಾಕೊತಾ ಇದ್ದೀನಿ. ಇದು ಎಷ್ಟು ಕ್ರೇಜಿ ಗೊತ್ತಾ ತೆಗಿಲಿಕ್ಕೆ. ನೀವು ಹಾಗೆ ಬೇಕಿದ್ರೂ ಇದನ್ನು ಕ್ಲಾತಿಂದ ಹೋಲ್ಡ್ ಮಾಡಿ ಅಥವಾ ಟಿಶ್ಯೂಯಿಂದ ಹೋಲ್ಡ್ ಮಾಡಿ ಮಸಾಜ್ ಮಾಡ್ಕೋಬೋದು ಫೇಸ್ಗೆ. ನನಗೆ ಈ ದಿನ ತುಂಬ ಡ್ರೈ ಫೀಲ್ ಆಗ್ತಿದೆ, ಹೈಡ್ರೇಷನ್ ಬೇಕು ಆರ್ ಸಮಥಿಂಗ್. ಐಸ್ ಕ್ಯೂಬು ಒಂದು ಕೋಲ್ಡ್ ವಾಟರ್ ಫೀಲೇ ಬೇರೆ, ಅದಕ್ಕೋಸ್ಕರ ನಾನು ಇವತ್ತು ಮಾಡ್ಕೊತಾ ಇದ್ದೀನಿ. ಇದು ನೀರಲ್ಲಿ ಕರಗಲಿಕ್ಕೆ ಬಿಡೋಣ. ಅಷ್ಟೊತ್ತವರೆಗೆ ನನ್ನ ಸ್ಕಿನ್ ಬಗ್ಗೆ ಮಾತಾಡೋಣ. ನನ್ನ ಸ್ಕಿನ್ನು ಫ್ಲಫಿ ಆಗಿದೆ. ಯಾಕೆ ಅಂದರೆ ತುಂಬ ಕಾಫಿ ಕುಡಿತೀನಿ, ಡಾರ್ಕ್ ಸರ್ಕಲ್ ಇದೆ. ಅಫ್ಕೋರ್ಸ್ ಕೆಫಿನ್ ಯಾರೆಲ್ಲ ನಾವು ಜಾಸ್ತಿ ಇಂಟೇಕ್ ಮಾಡ್ತೀವಿ ಅವ್ರಿಗೆ ಆಗಿದೆ. ಹೇರ್ ಸೆಟ್ ಆಗಿಲ್ಲ, ಹೇರ್ ವಾಶ್ ಆಗಿಲ್ಲ, ಫೇಸ್ ವಾಶ್ ಮಾಡಿಲ್ಲ. ಬಟ್ ವಿಡಿಯೋ ಅಂತೂ ಅಪ್ಲೋಡ್ ಮಾಡ್ತಿದ್ವಿ. ದಯವಿಟ್ಟು ಯಾರೂ ಬೈಕೋಬೇಡಿ, ಮಾಡ್ಕೋಬೇಡಿ. ಓಕೆ, ಈ ಹೂ ಥರ ನಾವು ಯಾವಾಗಲೂ ಫ್ರೆಶ್ ಆಗಿರಬೇಕಲ್ಲ, ಅಂದರೆ ಇದಕ್ಕೆ ಸ್ವಲ್ಪ ತಗೊಬಂದು ಟೈಮ್ ಆಗಿದೆ, ಅದಕ್ಕೆ ಫ್ರೆಶ್ನೆಸ್ ಕಮ್ಮಿ ಆಗಿದೆ. ಲವ್ ಯು. ಇನ್ನೊಂದು ವಿಷಯ ಗೊತ್ತಾ, ನಾನು ನಮ್ಮ ಮನೇಲಿ ಬೆಳೆಸ್ತೀನಲ್ಲ ಪ್ಲ್ಯಾಂಟಲ್ಲಿ, ಹೂಗಳಾಗ್ಬೋದು, ಗಿಡ ಆಗ್ಬೋದು, ಅದಕ್ಕೆಲ್ಲ ನಾನು ಯಾವಾಗಲೂ ಲವ್ ಯು ಹೇಳ್ತಾ ಇರ್ತೀನಿ, ಫೀಲ್ ಮಾಡ್ತೀನಿ, ಮುತ್ತು ಕೊಡ್ತೀನಿ. ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ. ಈ ಫೀಲನ್ನು ಆಲ್ಮೋಸ್ಟ್ ಎಲ್ಲ ಥಿಂಗ್ಸ್ನ ನಾನು ಫೀಲ್ ಮಾಡ್ತೇನೆ. ಲೈಕ್ ಕಾಫಿ ಆಗ್ಬೋದು, ಊಟ ಆಗ್ಬೋದು, ಎಲ್ಲನೂ. ಓಕೆ 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 ನಮ್ಮ ಐಸ್ ವಾಟರ್ ರೆಡಿ ಇದೆ. ಅಷ್ಟೊತ್ತಿಗೆ ಬೇರೆ ಇನ್ನೊಂದು ಹೇಳಲಿಕ್ಕಿದೆ ಆಯಿತಾ, ಅದನ್ನು ಹೇಳಿಬಿಡ್ತೇನೆ. ನಾನು ಹೇಳಿದೆ ಅಲ್ಲ ಈ ಬುಕ್ ಓದ್ತೀನಿ ಅಂತ. ಇದು ತುಂಬ ಟಾಪ್ ಸೆಲ್ಲಿಂಗಲ್ಲಿರೋಂತಹ ಬುಕ್ಕು. ಜೆಫ್ರಿ ಆರ್ಚರ್ ಅಂತ, ಕಥೆಯಲ್ಲೊಂದು ತಿರುವು ಬುಕ್ ನೇಮು. ಆಥರ್ ಬಂದು ಜೆಫ್ರಿ ಆರ್ಚರ್. ಓಕೆ, ಇದು ಬರೆದಿರೋರು. ಇದು ಒಂದು ಕಾದಂಬರಿ. ಓಕೆ, ನನಗೆ ಗಿಫ್ಟ್ ಕೊಟ್ಟಿತ್ತು ಐಶು. ಅವಳು ಲಾಸ್ಟ್ ಇಯರ್ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ಲು, ಆದರೆ ನಾನು ಇನ್ನೂ ಓದಿಲ್ಲ. ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾಳೆ. ಇದು ಪ್ರೇಮದ ಸರೋವರದಲ್ಲಿ ಅನುಗ್ರಹದ ಹೂಗಳು. ಓಶೋ ಅವ್ರದ್ದು ಆನ್ಸರ್ಗಳು, ಅಂದರೆ ಕ್ವಶನಿಗೆ ಆನ್ಸರ್ ಇರ್ಬೋದು, ಆ ರೀತಿದ್ದು. ಆ ಬುಕ್ಕಲ್ಲಿ ಪೂರ್ತಿ ಪ್ರತಿಯೊಬ್ಬರಿಗೂ ಅವ್ರು ಆನ್ಸರ್ ಮಾಡಿರೋದು ಅಥವಾ ಸಮ್ಮೋನ್ ಅವ್ರು ರೋಟ್ ದಟ್ ಬರೆದಿರೋದಿದೆ. ನಾನು ಯಾವಾಗಲೂ ಭಗವದ್ಗೀತೆಗಳೇನಾದ್ರು ತಗೊಂಡ್ರೆ ಏನು ಮಾಡ್ತೀನಿ ಗೊತ್ತಾ, ನನ್ನ ಮನಸ್ಸು ತುಂಬ ಕನ್ಫ್ಯೂಸ್ ಆಗಿದೆ. ಅದರಲ್ಲಿ ಯಾವುದೋ ಒಂದು ಪೇಜನ್ನ ಕಣ್ಮುಚ್ಚಿ ತೆಗೆದು ಓದಿದರೆ ನನಗೆ ಅವತ್ತಿಗೆ ಏನು ಸೊಲ್ಯೂಷನ್ ಬೇಕು ಅದು ಸಿಗುತ್ತೆ. ಇವತ್ತಿನ ಸಿಕ್ಕಿದೆ. ಕುಂಡಲಿನಿ ಜಾಗೃತಗೊಂಡಾಗ ಅಲೌಕಿಕ ಅನುಭವಗಳ ಮಳೆಗರೆಯುವುದು, ನನ್ನ ಪ್ರೀತಿಯ ಪ್ರೇಮ. ತುಂಬ ಡೀಪ್ ಮೀನಿಂಗ್ ಇರೋಂತಹ ಲೈನ್ಸು ಅಥವಾ ಇದೊಂದು ಈಗ ಸದ್ಯಕ್ಕೆ ನಾನು ಓದಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇವತ್ತಿನ ಸ್ಕಿನ್ ಕೇರ್ ಮಾಡಿಬಿಡುವ. ಓಕೆ, ಹೀಗಿರೋ ವಾಟರ್ನ ನ್ಯಾಪ್ಕಿನ್ ಬೇಕಿತ್ತು ಅನಿಸುತ್ತೆ. ಇಲ್ಲಿಟ್ಟಿದ್ದೀನಿ ರೂಮು. ನಮ್ಮ ರೂಮನ್ನು ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತ ಇದ್ದೀನಿ. ಅಂದರೆ ಒಂದು ಬೆಡ್ ಆರ್ ಸಮಥಿಂಗ್ ಎಲ್ಲ ಫ್ರೆಶ್ ಆಗಿ ತೊಗೊಂಬರ್ಬೇಕಂತ ಆಸೆ ಇದೆ. ಹಾಗಾಗಿ ಎಲ್ಲ ಸದ್ಯಕ್ಕೆ ಪೆಂಡಿಂಗ್ ಅಲ್ಲಲ್ಲೇ ಇಟ್ಕೊಂಡಿದ್ದೇನೆ. ಸದ್ಯಕ್ಕೆ ಪಕ್ಕದಲ್ಲಿ ಜಿಮ್ ಬ್ಯಾಗ್ ಇತ್ತು, ಅದರಿಂದ ತಗೊಂಡಿದ್ದೆ. ಈಗ ಯಾರು ಇದ್ದು ಹೋಗ್ತಾರೆ ಅಂತ ಹೇಗೆ ಟೈಮ್ ಮಾಡಿದರೆ ಈಸಿ ಆಗ್ತಾಯಿತ್ತು. ಈ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅಲ್ವ, ನನಗೆ ಡೌಟ್ ಆಗ್ತಿದೆ. ನೋಡುವ, ನೋ ಪ್ರಾಬ್ಲಮ್. ಅಪ್ಲೋಡ್ ಮಾಡಿದ್ರೂ
ಇಷ್ಟೊಂದು ಲಾಂಗ್ ವೀಡಿಯೋ ಎಲ್ಲ ಯಾರು ನೋಡ್ತಾರೆ ಅಲ್ಲ. ಆಯ್ನೋ ಸೀರಿಯಸ್ ಆಗಿ ಸ್ಕಿನ್ ತುಂಬಾ ಚೆನ್ನಾಗಾಗತ್ತೆ. ಹೇ ಗೈಸ್, ಯು ಹ್ಯಾವ್ ಟು ಮಸ್ಟ್ ಟ್ರೈ ದಿಸ್. ನೋಡೋಣ ರಿಂಕಲ್ಸ್ ಹೇಗಿದೆ ಅಂತ. ಅಂದರೆ ನಾನು ಇಂಟೆನ್ಷನಲ್ಲಿ ಕ್ರಿಯೇಟ್ ಮಾಡಿದಾಗಷ್ಟೇ ಬರ್ತಿದೆ, ಹೈಡ್ರೇಟ್ ಆಗ್ತಿದೆ. ಆ್ಯಕ್ಚುಲಿ ಸ್ಕಿನ್ ಹೈಡ್ರೇಷನ್ಗೆ ಅಂತಲ್ಲ ಇದು ಮೇನ್ ಆಯಿತಾ. ತುಂಬ ಬೆನಿಫಿಟ್ಸ್ಗಳಿದೆ ಇದರಿಂದ. ನಾವು ಐಸ್ ವಾಟರಲ್ಲಿ ಫೇಸ್ನ ಡಿಪ್ ಮಾಡೋದ್ರಿಂದ ಮೂರು ಬೆನಿಫಿಟ್ಸ್ ಇದೆ. ಇವಾಗ ಏನೇ ಆದ್ರೂ ನಿಮಗೆ ಒಂದು ಲೈನ್ ಟೈಪ್ ಮಾಡಿದರೆ ಗೂಗಲಲ್ಲಿ ತುಂಬಾ ಡೀಟೇಲ್ಸ್ ಸಿಗುತ್ತೆ. ಓಕೆ, ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇಲ್ಲ. ಓಕೆ, ಪ್ರಾಣಾಯಾಮ ಸಹ ಆಗುತ್ತೆ. ಬ್ರೀತ್ನ ಹೋಲ್ಡ್ ಮಾಡಲಿಕ್ಕೆ, ಅಂದರೆ ಬ್ರೀತ್ ಹೋಲ್ಡ್ ಮಾಡುವಾಗ ಆ ಕೆಪಾಸಿಟಿ, ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಇದರಿಂದನೂ. ಓಕೆ, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ. ಓಕೆ ಗೈಸ್, ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಎ ಪ್ರಾಪರ್ ಆ್ಯಂಡ್ ಅಫಿಷಿಯಲ್ ಬ್ಲಾಗ್. ಈವನ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಅಲ್ಟಿಮೇಟ್ ಆಗಿದೆ ವೀಡಿಯೋಸು. ವಾವ್ ಅನ್ನೋ ಥರ ಕ್ರಿಯೇಟ್ಸ್ ನಾನು ಯಾವುದೂ ಮಾಡಿಲ್ಲ. ಓಕೆ, ನೋಡುವ ಇವತ್ತಿನ ಸ್ಕಿನ್ ಕೇರ್ ಅಥವಾ ನನ್ನ ಈ ಒಂದು ಸ್ಮಾಲ್ ವೋಲ್ಕ್ ಅಂತ ಹೇಳ್ಬೋದು ಹೇಗಿರುತ್ತೆ. ನಾನು 3 times 6 ಸದ್ಯಕ್ಕೆ ಡಿಪ್ ಮಾಡಿದ್ದೇನೆ. ನೀವಿನ್ನೂ ಜಾಸ್ತಿ ಟೈಮ್ ಮಾಡಿ. ಮತ್ತು ನಾನು ರಿಪೀಟ್ ಮಾಡ್ತೇನೆ ವಾಪಸ್ಸು. ಏನಾಗಿದೆ, ಸಮ್ಟೈಮ್ಸು ನಮ್ಮ ಮಾರ್ನಿಂಗ್ ಎದ್ದು ಎಲ್ಲೋ ಜರ್ನಿ ಮಾಡಬೇಕಾಗಿರುತ್ತೆ ಅಥವಾ ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಫ್ರೆಶ್ ಯಾವಾಗಲೂ ಊದ್ಕೊಂಡಂಗಿರುತ್ತೆ ಗೊತ್ತಾ. ನಾನು ನಿನ್ನೆ ಟ್ರಾವೆಲ್ ಮಾಡಿದ್ದೀನಿ, ಮೊನ್ನೆ ಓಡಾಡಿದ್ದೀನಿ, ಮೀನ್ಸ್ ಏನು ನಿದ್ರೆ ಸರಿ ಮಾಡಲಿಕ್ಕಾಗಿಲ್ಲ. ಸೊ ಆ ರೀತಿ ಆದವಾಗ ನಮ್ಮ ಫೇಸ್ ಶೇಪ್ ಇರುತ್ತಲ್ಲ, ಅದನ್ನು ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸ್ಕಿನ್ ಫೋರ್ಸ್ಗಳಿಗೆ ಹೇಳೋದು, ಸ್ಕಿನ್ಗೆ ಒಳ್ಳೆಯದು. ಮತ್ತು ಈಗ ಬಿಫೋರ್ ಮೇಕಪ್ ಸಹ ನಾವು ಇದನ್ನು ಮಾಡಿದ್ದು ತುಂಬಾ ಒಳ್ಳೆಯದು. ಮೇಕಪ್ ತುಂಬ ಸೆಟಲ್ಡಾಗಿ ಲಾಂಗ್ ಟೈಮ್ ಆಗಿರುತ್ತೆ. ಓಕೆ, ಆ ಕಾಫಿ ಸ್ವಲ್ಪ ಕಮ್ಮಿ ಮಾಡುವಂತೆ. ನೀವು ಜಸ್ಟ್ ಒಂದು ಕುಡ್ದಿದ್ದೀನಿ, ಇನ್ನೊಮ್ಮೆ ಕುಡಿತೇನೆ. ಓಕೆ, ನೋಡುವ. ನನಗೀಗ ಅರ್ಥ ಆಗ್ತಿದೆ ಯಾಕೆ ಫ್ಲವರ್ಸ್ನ ರೂಮಲ್ಲಿ ಅಲ್ಲಿ ಇಲ್ಲಿ ನ್ಯಾಚುರಲ್ ಫ್ಲವರ್ಸ್ನ ಇಡ್ತಿರ್ತಾರೆ ಅಥವಾ ಬೆಳಿತೀವಿ ಅಂತ. ಅದು ನೋಡಿದಾಗೆಲ್ಲ ಎಷ್ಟೊಂದು ಖುಷಿ ಸಿಗುತ್ತೆ ಗೊತ್ತಾ. ನಾನು ಸೈಡ್ ಪರ್ಸಿಂದ ಚೆನ್ನಾಗಿ ಕಾಣ್ತೇನಲ್ಲ. ಎಸ್, ಡೈರೆಕ್ಟಾಗಿಂತ ಸೈಡಿಂದ ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ. ಇನ್ನೊಂದು ಗೊತ್ತಾ, ನಮ್ಮಪ್ಪ ಯಾವಾಗಲೂ ನನ್ನ ನೋಸ್ ಎಷ್ಟು ಚೆಂದ ಅಂತ ಹೇಳ್ತಿರ್ತಾರೆ. ನಮ್ಮೂರಲ್ಲಿ ಇನ್ನೊಬ್ರು ಇದ್ದಾರೆ, ರಾಜಣ್ಣ ಅಂತ. ನಮ್ಮಪ್ಪನ ಹೆಸರೇ, ಅವ್ರ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರು ಅಷ್ಟೇ, ಮೂಗಿದೆಯಲ್ಲ, ನನ್ನ ಹೆಸರು ಊರಲ್ಲಿ ಬೇರೆ ಥರ ಕರೀತಾರೆ. ನನ್ನ ಹೆಸರು ಈಗ ಹೇಳಲ್ಲ ನಾನು ಅದನ್ನು. ಮೂಗಿ ಚೆನ್ನಾಗಿದೆ ಅಥವಾ ಆ ರೀತಿ. ನನ್ನ ಫ್ರೆಂಡ್ ಒಬ್ಳಿದ್ಲ, ಶೋಭಾ ಅಂತ. ಅವಳು 9th ಸ್ಟ್ಯಾಂಡರ್ಡಲ್ಲಿ ನನ್ನ ಟೇಬಲಲ್ಲಿ ಒಟ್ಟಿಗೆ ಕೂರ್ತಿದ್ವಿ ಬೆಂಚಲ್ಲಿ. ಅವಳು ಹೇಳೋಳು, ನಿನ್ನ ಮೂಗು ಗಾಡ್ ಮೂಗು ಥರ ಇದೆ ಕಣೆ ಅಂತ, ಚೂಪಾಗಿದೆ ಅಂತ. ನನ್ನನ್ನು ನಾನು ಹೊಗಳೋಕ್ಕಂತಿಲ್ಲ. ಇದು ನಮ್ಮ ಅಪ್ಪನ ಮನೆ ಕಡೆ, ಅಂದರೆ ಅಪ್ಪನ ಜೆನೆಟಿಕ್ಕಿಂದ ಬಂದಿರೋಂತಹ ಗಿಫ್ಟ್. ಕಾಮನಾಗಿ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಣ್ಣಗೂ ಸೇಮ್ ಮೂಗಿದೆ. ಅಪ್ಪನ ಮೂಗಂತೂ ಮಸ್ತಿದೆ. ಅಪ್ಪನ ಫೇಸ್ ಅಷ್ಟೇ, ಈಗಲೂ ಅವರು ಬಾಡಿ ಬಿಲ್ಡರ್ ಶೇಪ್ ಇದೆ. ಅವ್ರು ಏನೋ ವರ್ಕೌಟ್ ಮಾಡ್ದೇನೂ ಸಹ ಅವರ 6 ಪ್ಯಾಕ್ಸ್ಗಳು ವಿಸಿಬಲ್ ಇತ್ತು. ನನಗೆ ಆ ಟೈಮಿಂಗ್ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ಅನಿಸುತ್ತೆ. ಈವನ್ ಅಪ್ಪನ ತುಂಬ ಏಜ್ ಆಗಿದೆ, ಆದರೂ ಸಹ ಹೀ ಲುಕ್ ಸೋ ಯಂಗ್. ತುಂಬ ಯಂಗ್ ಇದ್ದಾರೆ. ಅವ್ರ ಜಾಲೈನ್ಗಳಂತೂ ವಾವ್, ಅವ್ರದ್ದೇ ಗಿಫ್ಟ್ ಇರ್ಬೋದು. ಬಟ್ ನಾನು ತಿಂದು ಚಬ್ಬಿ ಆಗಿದ್ದೀನಲ್ವಾ, ಅದಕ್ಕೆ ಈ ರೀತಿ ಇದೆ. ಸಣ್ಣ ಆದರೆ ಆ ಜಾಲೈನ್ಸು, ಈ ಚೀಕ್ ಬೋನ್ ಎಲ್ಲ ಮಸ್ತ್ ಕಾಣುತ್ತೆ. ನಮ್ಮಮ್ಮ ಅನ್ನೋರು, ಬಟ್ ನನ್ನ ಫಿಂಗರ್ಸ್ ಚೆನ್ನಾಗಿಲ್ಲ ಅಂತ. ಅಂದರೆ ದಪ್ಪ ಕಾಲು, ದಪ್ಪ ಬೆರಳು ಅಂತ. ನೇಲ್ಸ್ ಅಷ್ಟೇ ಅಗ್ಲ ಹಾಗಂತ ಅಮ್ಮ ಹೇಳ್ತಿದ್ರು. ಇನ್ನೊಂದೇನು ಗೊತ್ತಾ, ನಂಗೆ ಅಮ್ಮನಿಂದ ಬರದೇ ಇರೋವಂಥದ್ದು ಕಲರ್. ನನ್ನ ದೊಡ್ಡಣ್ಣ, ನನ್ನ ಬ್ರದರ್ಸು ಎಲ್ಲರೂ ಕಲರ್ ಇದ್ದಾರೆ. ಆದರೆ ನಾನು ಮಾತ್ರ ನಮ್ಮ ಅಪ್ಪನ ಥರ ಡಾರ್ಕ್ ಶೇಡ್ ಸ್ವಲ್ಪ.
ನಮ್ಮಮ್ಮ ತುಂಬಾ ಫೇರ್ ಇದ್ದಾರೆ. ಅಮ್ಮನ ಬ್ಯೂಟಿನೇ ಬೇರೆ ರೀತಿ, ಅಪ್ಪ ಇರೋದೇ ಬೇರೆ ರೀತಿ. ಬಟ್ ಕಲರ್ ಒಂದು ಸ್ವಲ್ಪ ನಮ್ಮ ಅಮ್ಮನಿಂದ ತಗೊಂಡಿದ್ರೆ ಚೆನ್ನಾಗಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸ್ಕಿನ್ ಕೇರ್ ಇದೆಯಲ್ಲ, ಇವನ್ನೆಲ್ಲ ಮಾಡಿ ಹೈಡ್ರಾ ಫೇಶಿಯಲ್ ಎಲ್ಲ ಮಾಡಿಕೊಂಡು ಫುಲ್ ಸ್ಕಿನ್ ಕಲರ್ ಚೇಂಜ್ ಮಾಡುವ. ಚೇಂಜ್ ಆಗಿದೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಏನಾದ್ರು ಸ್ವಲ್ಪ ಆದರೂ ಹೆಲ್ಪ್ ಆಗಿದೆ ಅಂದ್ಕೊಳ್ಳುವ, ಆಯಿತಾ? ತುಂಬ ನಿಯರಿಂದ ನೋಡಬೇಡಿ ಮರ್ರೆ, ಅಲ್ವಾ? ತುಂಬ ನಿಯರಿಂದ ಕ್ಯಾಮ್ರಾ ಹಿಡ್ದು ಪಾಪ ನಿಮಗೆ ಭಯ ಹುಟ್ಟಿಸೋದು ಯಾಕೆ? ಬಟ್ ಸ್ಕಿನ್ ನಾಟ್ ಬ್ಯಾಡ್. ಎಷ್ಟು ಔಟ್ ಆಫ್ 10 ಎಷ್ಟು ಕೊಡುವ? 8 ಕೊಡಬಹುದು, ಬಿಕಾಸ್ ಬೆನಿಫಿಟ್ಸ್ ತುಂಬ ಇದೆ. ಓಕೆ, ಬಾಯ್ ಬಾಯ್, ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ತುಂಬ ಕೆಟ್ಟದಾಗ ಖರಾಬಾಗಿ ವಿಡಿಯೋ ಮಾಡ್ತಾಳೆ ಅಂತ ನನ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ಹಾಗೆ ಇರಬೇಡಿ. ಶಿವಾನಿ ಫಿಟ್ನೆಸ್ ಆ್ಯಂಡ್ ಬ್ಯೂಟಿ ಸ್ಪಾಟ್. ಫಿಟ್ನೆಸ್ ಇಲ್ಲ, ನನ್ನಲ್ಲಿ ಫಿಟ್ನೆಸ್ ಇಲ್ಲ ಅಂದ್ರೂ ನನ್ನ ಚಾನಲ್ ನೇಮಲ್ಲಿರಲಿ ಅಂತ ಹಾಕ್ಕೊಂಡಿದ್ದೇನೆ. ಐ ಆಮ್ ಕ್ರೇಜಿ, ಸಮ್ಟೈಮ್ಸ್ ತುಂಬ ಡಿಗ್ನಿಫೈಡ್ ಆಗಿ, ತುಂಬ ಸೀರಿಯಸ್ಸಿಂದ ಫುಲ್ ಆ್ಯಟಿಟ್ಯೂಡಲ್ಲಿ ಇರ್ತೇನೆ. ಕೆಲವೊಂದು ಸಲ ಫುಲ್ಲು ಚಿಲ್ಲಾಗಿರ್ತೇನೆ. ಆಲ್ಮೋಸ್ಟ್ ಯಾವತ್ತೂ ನಗ್ತಾನೆ ಇರ್ತೇನೆ. ನಮ್ಮ ಗುರುಗಳು ಒಂದು ಸಲ ಹೇಳಿದರು, ಈ ಸ್ಮೈಲ್ನ ಯಾವತ್ತೂ ಕಳ್ಕೊಬೇಡಿ ಅಂತ. ಗಾಡ್ ಗ್ರೇಸ್. ಓಕೆ, ದೆನ್ ಈ ವಿಡಿಯೋಗೆ ಸದ್ಯಕ್ಕೆ ಬಾಯ್ ಬಾಯ್ ಬಾಯ್.